ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಸ್ನೇಹಿತರೆ, ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈ ಬಾರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಡೆ ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಸೊ ಕ್ವಾಲಿಫಿಕೇಶನ್ ಏನು, ಎಷ್ಟು ಪೋಸ್ಟ್ ಇದಾವೆ, ಸೊ ಎಷ್ಟು ಸಂಬಳ ಇರುತ್ತೆ, ಸೊ ಯಾವ ಪೋಸ್ಟ್ ಎಲ್ಲ ಇಲ್ಲಿ ಈ ಬಾರಿ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಸೊ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಜೊತೆಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ನೀವೇನು ಜಾಯ್ನ್ ಆಗಿಲ್ಲ ಅಂದರೆ ಸೊ ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ. ಸೊ ನಿಮಗೆ ಈ ಒಂದು ಕಂಪ್ಲೀಟ್ ಏನು ಅಪ್ಲಿಕೇಶನ್ PDF ಐತು, ಸೊ ಈ ಒಂದು PDF ನಾನು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ. ಸೊ ಈಗಲೇ ಜಾಯ್ನ್ ಆಗಿರಿ. 100% ಯೂಸ್ಫುಲ್ ಆಗುತ್ತೆ. ಈ ಬಾರಿ ಸೆಲೆಕ್ಷನ್ ಆಗಬೇಕು. ಬೈ ಎಷ್ಟು ಅಂತ ಎಕ್ಸಾಮ್ ಅಪ್ಲೈ ಮಾಡ್ತೀರಿ, ಎಷ್ಟು ಅಂತ ಎಕ್ಸಾಮ್ ಬರೀತೀರಿ. ಫಸ್ಟ್ ಆಫ್ ಆಲ್ ಕರೀದು ಭಾಳ ಇಂಪಾರ್ಟೆಂಟ್ ಐತಿ. ನೋಡೋಣ ನಮ್ಮ ಗೃಹ ಸಚಿವರು ಏನು ಮಾಡ್ತಾರೆ ಇದ್ರ ಬಗ್ಗೆ ಎಲ್ಲ ನೋಡೋಣ. ಸೊ ಡೀಟೇಲ್ ಆಗಿ ಹೇಳೋಣ ಸ್ನೇಹಿತರೆ. ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರಿ, ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆ ಒಳಗಡೆ ಸೊ ಯಾವಾಗ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಸೊ ಅದ್ರ ಆ ಒಂದು ಬೇಸ್ ಮೇಲೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಹಲವಾರು ಮೂಲಗಳಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಆಫೀಸಲ್ಲಿ ಯಾವುದೇ ರೀತಿ ಅಂತ ಅಪ್ಡೇಟ್ ಬಂದಿಲ್ಲ, ಅದು ಬರೋಂಗಿಲ್ಲ ಇವಾಗ. ಓಕೆ, ಸೊ ಇದು ನಿಮ್ಗೆ ಕ್ಲಿಯರ್ ಆಗಿರಲಿ. ನೋಡೋಣ ಯಾವಾಗ ಕರೀತಾರೆ. ಸೊ ಡೀಟೇಲಾಗಿ ಈ ಒಂದು ವಿಡಿಯೋ ಡಿಸ್ಕಷನ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಕರ್ನಾಟಕದ ಯಾವುದೇ ಎಕ್ಸಾಮ್ಸ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ಬೇಸಿಕ್ಕಿಂದ ನೀವು ಓದ್ತಾ ಇದ್ದರೆ ಸಂವಿಧಾನ ಮತ್ತು ಅರ್ಥಶಾಸ್ತ್ರ ಕಂಪ್ಲೀಟ್ PDF ಅಲ್ಲಿ ಕೊಟ್ಟಿದ್ದೀವಿ. ಸ್ಕ್ರೀನ್ ಕಾಂತಾರೆ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಥಿಯರಿ ಐತೆ, ಪ್ಲಸ್ ಟಾಪ್ ಪ್ರಾಕ್ಟೀಸ್ ಕ್ವಶನ್ಸ್ ಕೂಡ ಇದಾವೆ. ಸೊ ಕನ್ನಡದಲ್ಲಿರ್ತದೆ, ಕನ್ನಡ ವಿಶೇಷವಾಗಿ ಮಾಡಿರುವಂಥದ್ದು. ಸರಿಯಾಗಿ ತೊಗೊಳ್ಳೋದಂದ್ರೆ ಸ್ಕ್ರೀನ್ ಕಾಂತಾರೆ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತೀನಿ. ಓಕೆ, ಸೊ ಪ್ರಿಪ್ರೇಷನ್ ಮಾಡಿರಿ. ಎಷ್ಟು ಪ್ರಿಪ್ರೇಷನ್ ಮಾಡಿದ್ರೆ ಕಡಿಮೆನೇ. ಸೊ ಎಷ್ಟು ಜನ ಮಾಡ್ತಾರೆ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಬನ್ರಿ ಇವಾಗ ಕಂಟೆಂಟ್ ಬರೋಣ. ಡಿಪಾರ್ಟ್ಮೆಂಟ್ ನೇಮ್ ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ಓಕೆ, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಪೋಸ್ಟ್ ಲೊಕೇಶನ್ ಬಂದ್ಬಿಟ್ಟು ಅಖಿಲ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಫಾರೆಸ್ಟ್ ಅರಣ್ಯ ಇಲಾಖೆ ಸಂಬಂಧಪಟ್ಟಂತೆ ಭೂ ಪ್ರದೇಶ ಇದೆಯೋ ಅದೆಲ್ಲ ಕಡೆ ನಿಮ್ಗೆ ಜಾಬನ್ನು ಕೊಡ್ತಾರೆ. ಓಕೆ, ಎಲ್ಲಿ ಖಾಲಿ ಇರ್ತಾವ ಸೊ ಅಲ್ಲಿ ನಿಮ್ಗೆ ಹಾಕ್ತಾರೆ. ಸರ್ ನಮ್ಮೂರೇ ಬೇಕಂದ್ರೆ ಹಂಗೆ ಕೊಡೋಂಗಿಲ್ಲ, ಯಾಕಂದರೆ ನಿಮ್ಮೂರಲ್ಲಿ ಫಾರೆಸ್ಟ್ ಇರಬೇಕು ಒಂದೇದು. ಆ್ಯಂಡ್ ಅವರೆಲ್ಲಿ ಕೊಡ್ತಾರೆ ಅಲ್ಲಿ ಹೋಗ್ಬೇಕಾಗ್ತದೆ. ಓಕೆ, ಸೊ ಅವರೆಲ್ಲಿ ಕೊಡ್ತಾರೆ ಅಲ್ಲಿ ಹೋಗಬೇಕಾಗುತ್ತೆ, ನಿಮ್ಮೂರಲ್ಲೇ ಅವ್ರು ಕೊಡೋಂಗಿಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ಅವ್ರು ಕೊಟ್ಟಲ್ಲಿ ನೀವು ಸರ್ವಿಸ್ ಮಾಡಿರಿ. ಅದಾದ ನಂತರ ಎಲ್ಲಿ ಬೇಕು ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಟ್ರಾನ್ಸ್ಫರ್ ತೊಗೋಬಹುದು. ಓಕೆ, ಟ್ರಾನ್ಸ್ಫರ್ ಕೂಡ ಕೊಡ್ತಾರೆ. ನೆಕ್ಸ್ಟ್ ಟೋಟಲ್ ವೇಕೆನ್ಸಿಗಳು ಬಂದ್ಬಿಟ್ಟು 700ಕ್ಕೂ ಅಧಿಕ ಹುದ್ದೆಗಳು. ಸೊ ನೋಡಿರಿ, ಲಾಸ್ಟ್ ಟೈಮ್ ಏನು ಅಪ್ಡೇಟ್ ಮಾಡಿದ್ರು ನಮ್ಮ ಕರ್ನಾಟಕ ಸರ್ಕಾರದವರು. ಸೊ ಅವಾಗ ಹೇಳಿರುವಂಥ ಒಟ್ಟು ಹುದ್ದೆಗಳ ಸಂಖ್ಯೆ 1000ಕ್ಕೂ ಹೆಚ್ಚು ಕಡಿಮೆ ಅಂತ ಹೇಳಿದ್ದಾರೆ. ಬಟ್ ನಾನು 1000 ಕನ್ಸಿಡರ್ ಮಾಡಲ್ಲ, 700ಕ್ಕೂ ಹೆಚ್ಚು ಕಡಿಮೆ ಹುದ್ದೆಗಳು ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಇವಾಗ ನೋಡಿರಿ, ಪ್ರೀವಿಯಸ್ ಇಯರ್ ಏನು ನೋಟಿಫಿಕೇಶನ್ ಆಗಿತ್ತು, ಪ್ರೀವಿಯಸ್ ಇಯರಲ್ಲಿ ಏನು ಅರಣ್ಯಕ್ಕೆ ನೋಟಿಫಿಕೇಶನ್ ಆಗಿತ್ತು, ಸೊ ಎಲ್ಲ ರಿಕ್ರೂಟ್ ಮಾಡೋದು ಲಿಸ್ಟ್ ಬಿಟ್ಟು ಎಲ್ಲನೂ ಕಂಪ್ಲೀಟ್ ಮಾಡಿದ್ದಾರೆ. ಓಕೆ, ಆಲ್ರೆಡಿ ಕಂಪ್ಲೀಟ್ ಆಗೈತೆ, ಯಾವ ಕೂಡ ಸ್ಟಾಪ್ ಆಗಿಲ್ಲ ನಮ್ಮ ಅರಣ್ಯ ಇಲಾಖೆ ಅದು. ಸೊ ಇವಾಗ ಮಾಡಿದರೆ ಹೊಸ ನೋಟಿಫಿಕೇಶನ್ ಮಾಡ್ತಾರೆ. ಯಾವ್ಯಾವ ಪೋಸ್ಟಿಂಗ್ ಮಾಡ್ತಾರೆ, ಎಲ್ಲ ಪೋಸ್ಟಲ್ಲಿ ಈ ಬಾರಿ ವೇಕೆನ್ಸಿಗಳು ಖಾಲಿ ಇದಾವೆ. ಓಕೆ, ಲೈಕ್ ನಿಮಗೆ ರಕ್ಷಕ ಆಗಿರ್ಬೋದು, ಆ್ಯಂಡ್ ಅರಣ್ಯ ವೀಕ್ಷಕರಾಗಿರ್ಬೋದು, ಹೈಯೆಸ್ಟ್ ಪೋಸ್ಟ್ ಆಗಿರ್ಬೋದು, ಹೈಯರ್ ಆಫೀಸರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಖಾಲಿ ಇದಾವೆ ಹುದ್ದೆಗಳು. ಸೊ ಎಲ್ಲವನ್ನು ಈ ಬಾರಿ ಒಮ್ಮೆಲೆ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಓಕೆ, ಸ್ಯಾಲ್ರಿ ಬಂದುಬಿಟ್ಟು ಕರ್ನಾಟಕ ರಾಜ್ಯ ಅರಣ್ಯಕ್ಕೆ ಅಧಿಸೂಚನೆ ಮಾಡೋದ್ರ ಪ್ರಕಾರ ನೋಡಿರಿ, ಸ್ಯಾಲ್ರಿ ನಾವು ಇವಾಗ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರಲ್ಲ, ಇಷ್ಟು ಕೊಡ್ತಾರೆ ಅಂತೇಳಿ. ಬಟ್ ಒಂದು ಎಕ್ಸೆಪ್ಟ್ ಮಾಡ್ಬೋದು, ಇವಾಗೇನು ನಿಮಗೆ ಡೀಟೇಲ್ ನೋಟಿಫಿಕೇಶನ್ ಮಾಡ್ತಾರಲ್ಲ, ಸೊ ಆ ಒಂದು ಡೀಟೇಲ್ ನೋಟಿಫಿಕೇಶನಲ್ಲಿ ಕೊಟ್ಟಿರ್ತಾರೆ. ಓಕೆ, ಎಷ್ಟು ಸ್ಯಾಲ್ರಿ ಯಾವ ಪೋಸ್ಟಿಗೆ ಹೆಂಗೆ ಇನ್ಕ್ರೀಸ್ ಆಗುತ್ತೆ, ಎಷ್ಟು ಪೇ ಕಮಿಷನ್ಸ್ ಇರ್ತದೆ, ಸೊ ಎಲ್ಲ ಡೀಟೇಲ್ ಆಗಿ ನಿಮಗೆ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅದ್ರ ಮೇಲೆ ಆ ಒಂದು ಬೇಸ್ ಮೇಲೆ ನೀವು ಯಾವ ಪೋಸ್ಟಿಗೆ ಎಷ್ಟು ಅಂತ ಹೇಳ್ಬೋದು. ಓಕೆ, ಇಲ್ಲಿ ಹಲವಾರು ಪೋಸ್ಟ್ಗಳು ಬರ್ತಾವೆ. ಸೊ ಎಲ್ಲ ಪೋಸ್ಟದು ಇಷ್ಟು ಅಂತ ಅಕ್ಯುರೇಟಾಗಿ ನಾವು ಹೇಳೋಕೆ ಆಗಲ್ಲ, ಯಾಕಂದರೆ ನೋಟಿಫಿಕೇಶನ್ ಆಗೋರು ವೇಟ್ ಮಾಡಲೇಬೇಕಾಗುತ್ತದೆ. ಓಕೆ, ಆ್ಯಂಡ್ ಇದು ವೇಟ್ ಮಾಡಿರಿ. ಆ್ಯಂಡ್ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಕರ್ನಾಟಕ ಅರಣ್ಯ ಇಲಾಖೆ ನಿಯಮಗಳ ಪ್ರಕಾರ ಮಹಿಳೆ ಮತ್ತು ಪುರುಷರಿಗೆ ಅವಕಾಶ ಇರ್ತದೆ. ನೋಡಿರಿ, ಒಂದು ನೋಟಿಫಿಕೇಶನ್ ಕೊಟ್ಟ ತಕ್ಷಣ ಅವರೊಂದು ರೂಲ್ಸ್ ರೆಗ್ಯುಲೇಷನ್ ಕೊಡ್ತಾರೆ. ಸೊ ಇಂತಿಷ್ಟು ಆಗಿರಬೇಕು, ಹಿಂಗೆ ಎಜುಕೇಷನ್ ಎಲ್ಲ ಕೊಟ್ಟಿರ್ತಾರೆ, ಅಥವಾ ಹಲವಾರು ನಿಯಮಗಳನ್ನು ಅಲ್ಲಿ ಜಾರಿಗೆ ಮಾಡಿರ್ತಾರೆ. ಸೊ ಅಂಥ ನಿಯಮಗಳನ್ನು ಪಾಲಿಸ್ಕೊಂಡು ನೀವೇನೋದು ಅದ್ರ ಅಂಡರ್ದಲ್ಲಿದ್ದ ಸೊ ನೀವು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಸಿಂಪಲಾಗಿ ಹೇಳ್ಬೇಕಂದ್ರೆ 10th ಪಾಸ್ ಆದವರು ಕೂಡ ಅಪ್ಲೈ ಮಾಡ್ಬೋದು, 12th ಪಾಸ್ ಆದವರು ಕೂಡ ಅಪ್ಲೈ ಮಾಡ್ಬೋದು, ಡಿಗ್ರಿ ಓದ್ತಾ ಇರೋರು ಅಥವಾ ಡಿಗ್ರಿ ಮುಗಿದವರು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅಪ್ಲೈ ಮಾಡ್ಬೋದು. ಹಲವಾರು ರೀತಿಯಾದಂಥ ವೇಕೆನ್ಸಿಗಳು ಇರ್ತವೆ, ಅಂದರೆ ಪೋಸ್ಟ್ ನೇಮ್ಗಳು ಸಿಗ್ತವೆ. ಓಕೆ, ಸೊ ನೋಡ್ರಿ, ನಿಮಗೆ ಫುಲ್ ಡೀಟೇಲ್ಸ್ ಬೇಕಾದ್ರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ದಾಗ ಇರುತ್ತೆ, ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊರಿ, ಡೀಟೇಲಾಗಿ ಸಿಗ್ತದೆ ಯಾವ ಪೋಸ್ಟಿಗೆ ಎಷ್ಟು ವೇಕೆನ್ಸಿಗಳು ಏನು ಅಂತೇಳಿ ಡೀಟೇಲಾಗಿ ಸಿಗ್ತದೆ. ಓಕೆ, ಒಂದು. ಆ್ಯಂಡ್ ಎರಡನೇದು ಇನ್ನೊಂದು ಹೇಳ್ಬೇಕಂದ್ರೆ, ಸರ್ ಕ್ವಾಲಿಫಿಕೇಷನ್ ಅಂತ ನಾನು ಹೇಳಿದ್ದೀನಿ. ಸರ್ ಏಜ್ ಬಗ್ಗೆ ತುಂಬ ಜನ ಡೌಟ್ ಇದೆ. ನೋಡಿರಿ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಸೊ ನೋಡಿರಿ, ಅದಕ್ಕಿಂತ ಮುಂಚೆ ನಿಮ್ಗೆ ಹೇಳ್ತೀನಿ, ಕರ್ನಾಟಕ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ ಅಧಿಸೂಚನೆ ಪ್ರಕಾರ ಇಲ್ಲಿ ಕೆಲವು ಹುದ್ದೆಗಳ ಬಗ್ಗೆ ಮಾಹಿತಿ ತಿಳಿಸಿಕೊಳ್ಳಲಾಗಿದೆ. ಓಕೆ, ಕರ್ನಾಟಕ ಅರಣ್ಯ ಇಲಾಖೆ ಹುದ್ದೆಗಳ ಪಟ್ಟಿ ಹೇಗಿದೆ: ಸಹಾಯಕ ಸಂರಕ್ಷಣಾಧಿಕಾರಿ ಇದು ಕರೀತಾರೆ, ಮತ್ತು ಅರಣ್ಯ ಅಧಿಕಾರಿ ಮತ್ತು ಅರಣ್ಯ ರಕ್ಷಕರು, ಇದೇ ರೀತಿ ಹಲವಾರು ರೀತಿಯ ಅರಣ್ಯ ವೀಕ್ಷಕರು ಹಾಗೂ ರಕ್ಷಣಾಧಿಕಾರಿ ಮತ್ತು ಪ್ರಧಾನ ಮುಖ್ಯ ಅರಣ್ಯ ರಕ್ಷಣಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಈ ಬಾರಿ ರಿಕ್ರೂಟ್ಮೆಂಟ್ ಆಗ್ತದೆ. ಸರ್ ಏಜ್ ಎಷ್ಟ್ರಿ? ಓಕೆ, ಸೊ ಕಮೆಂಟ್ ಮುಖಾಂತರ ತಿಳಿಸ್ರಿ, ಸರ್ ಏಜ್ ಎಷ್ಟು ಇರಬಹುದು ರೀ. ಓಕೆ, ಏಜ್ ಎಷ್ಟು ಈ ಬಾರಿ ಕೊಡ್ಬೋದು, ಕಮೆಂಟ್ ಮುಖಾಂತರ ತಿಳಿಸ್ರಿ, ಪ್ರತಿಯೊಬ್ಬರು ಕೂಡ ತಿಳಿಸ್ರಿ. ಓಕೆ, ನೋಡಿರಿ, ಏಜ್ ಬಗ್ಗೆ ತುಂಬ ಜನ ಡೌಟ್ ಇತ್ತು. ಓಕೆ, ನನಗೂ ಕೂಡ ಆ್ಯಕ್ಚುಲಿ ರಿಯಲ್ ಆಗಿ ನಿಜ ಹೇಳ್ತೀನಿ, ನಿಮ್ಗೆ ಯಾವುದೊಂದು
ನೋಡ್ರಿ 18ರಿಂದ 30 ಹಿಂಗೆ ಹೇಳಿದರೆ ಏನೋ ಒಂದು ನೀವು ನಂಬ್ತೀರಿ. ಓಕೆ, ನಾಳೆ ರಿಕ್ರೂಟ್ ಮಾಡಿಲ್ಲ ಅಂದರೆ ಸೊ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಒಂದು ನಂಬಿಕೆ ಇಟ್ಟು ನೋಡ್ತಾ ಇರ್ತೀರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಸಬ್ಸ್ಕ್ರೈಬರ್ಸ್ ಯಾವತ್ತೂ ಮೋಸ ಮಾಡೋ ಕಂಟೆಂಟರ್ ಅಲ್ಲ, ಕ್ರಿಯೇಟರ್ ಅಲ್ಲ. ಓಕೆ, ಸೊ ನಾನು ನಿಮಗೊಂದು ಅಕ್ಯುರೇಟ್ ಆದ ಮಾಹಿತಿ ಕೊಡಬೇಕಂದ್ರೆ ಸೊ ನನಗೆ 2-3 ದಿನದ ಟೈಮ್ ಕೊಡ್ರಿ. ಸೊ ನಾನು ಡೆಫಿನೆಟ್ ಇದ್ರ ಬಗ್ಗೆ ತಿಳ್ಕೊಂಡು ನಮ್ಮ ಗ್ರೂಪ್ ಒಳಗೆ ಅಪ್ಡೇಟ್ ಮಾಡ್ತೀನಿ ಡೆಫಿನೆಟ್ಲಿ. ಓಕೆ, ಸೊ ಇವಾಗ ನಾನು ಅಂದಾಜು ಹೇಳಬೇಕಂದ್ರೆ ಸೊ ಎಷ್ಟು ಇರಬಹುದು ಏಜ್ ಅಂತ ನೋಡಿದರೆ 18 ಇದ್ದೇ ಇರ್ತದೆ. ಸೊ ಎಲ್ಲರಿಗೂ ಗೊತ್ತೈತೆ 18 ಅಪ್ಲೈ ಮಾಡ್ಬೋದು, 18ರಿಂದ 30 ಇರ್ತದೆ. ಓಕೆ, ಹೆಚ್ಚು ಕಡಿಮೆ. ಸೊ ನಿಮಗೆ ಹೆಚ್ಚು ಕಡಿಮೆ ಕೂಡ ಆಗ್ತದೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಟೋಟಲ್ ವೇಕೆನ್ಸಿಗಳು 700 ಅದಾವು, ಜಾಸ್ತಿ ಅದಾವು, ಆಮೇಲೆ ಕಡಿಮೆ ಅದಾವ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಅದಂದ್ರೆ ಓಕೆ, ಸೊ ಅದೇನೋ ಪಾಸಿಟಿವ್ ಮೈಂಡ್ ಐತೆ. ಸೊ 700 ಅದಾವ ರೀ, ನಮ್ದೆಲ್ಲ ಆಗಬೇಕು ರೀ, ನಮ್ಮ ಹುಡುಗಿದೆಲ್ಲ ಬೇಕು, ನಮ್ಮ ಹುಡುಗಂದೆಲ್ಲ ಬೇಕು, ನಂದೆಲ್ಲ ಬೇಕು, ಹಿಂಗೆ ಅನ್ಕೊಂತ ಕುಂತಾರೆ ಸೆಲೆಕ್ಷನ್ ಆಗಲ್ಲ. ಬರ್ದಿಟ್ಟು ಅಪ್ಲೈ ಮಾಡಕ್ಕೆ ಹೋಗ್ಬೇಡ್ರಿ, ಸೊ ದುಡ್ಡು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಈ ಬಾರಿ 699 ವೇಕೆನ್ಸಿಗಳು ಯಾರು ತೊಗೊಳ್ಳಿ, ಒಂದು ನಿಮಗೆ ಇರ್ತದಲ್ಲ. ಸೊ ನಿಮಗೆ ಎಷ್ಟು ಬೇಕು? ಒಂದು ಬೇಕಾಗಿತ್ತು. ಓಕೆ, ಹೊಳ್ಳಿ ನಿಮ್ಮ ಹುಡುಗ ನಿಮ್ಮ ಹುಡುಗಿ ಅದನ್ನು ಎರಡು ಅದಾವೆ, ನಿಮ್ಮ ಅಕ್ಕ ತಂಗಿ ಇದ್ರೆ ಅಣ್ಣ ತಮ್ಮ ಅಂದರೆ ನಿಮ್ಗೆ 2, 3, 4 ಎಷ್ಟು ಬೇಕು? ಅಣ್ಣ ತಮ್ಮ 4 ಮಂದಿ ಇದ್ರೆ 4 ಸಾಕಲ್ಲ. ಉಳಿಕಿದ 690 ಯಾರಾಗ ತೊಗೊಳ್ಳಿ, 96 ಯಾರಾಗ ತೊಗೊಳ್ಳಿ, ನಿಮ್ಗೆ ಸಂಬಂಧ ಇಲ್ಲ. ನೀವು ಬೇಕಾದ್ರೆ 4 ಬಸ್ ಹೋಗಿ ಕಾಂಪಿಟೇಷನ್ ಮಾಡಿ ಎಕ್ಸಾಮ್ ಬರೋದು ತೊಗೋರಿ. ಅರ್ಥ ಆಯ್ತಾ? ಸೊ ಇಷ್ಟದ ಅನ್ನೋಕೆ ಹೋಗ್ಬೇಡ್ರಿ. ಸೊ ಎಷ್ಟಿದ್ರು ಕೂಡ ನಿಮಗೆ ಸಿಗ್ತಾವೆ. ಪ್ರಿಪ್ರೇಷನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಾನು ಹೇಳಿದ್ದೀನಿ ಸರ್ ಪ್ರಿಪ್ರೇಷನ್ ಮಾಡೋದು. ಇನ್ನೊಂದು ಕಮೆಂಟ್ ಮಾಡಿರಿ ಸ್ನೇಹಿತರೆ. ನೋಡಿರಿ, ಇಲ್ಲಿವರೆಗೂ ನಾನು SSC GD ಹಲವಾರು ಸೀರೀಸ್ಗಳನ್ನು ಮಾಡ್ಕೊಂಡು ಬಂದಿದ್ದೀನಿ, ಫ್ರೀ ಸೀರೀಸು ಆಲ್ರೆಡಿ ತುಂಬ PDF ನಮ್ಮ ಟೆಲಿಗ್ರಾಮ್ ಹುಡುಗರು ಯೂಸ್ ಮಾಡ್ಕೊಂಡಿದ್ದಾರೆ, ಎಕ್ಸಾಮ್ ಬರೆದಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಹಲವಾರು ಜನ ರಿವ್ಯೂ ಕೂಡ ಕೊಟ್ಟಿದ್ದಾರೆ, ಸರ್ ಯೂಸ್ಫುಲ್ ಆಗೈತೆ ಅಂತೇಳಿ ನಿಮ್ಮ ಕ್ಲಾಸ್. ಸೊ ಇವಾಗ ನಾನು ಕೇಳ್ತಾ ಇದ್ದೀನಿ ಸರ್, ಕರ್ನಾಟಕ ಅಭ್ಯರ್ಥಿಗಳಿಗೆ ನಾನು ಕ್ಲಾಸ್ ಮಾಡಲ GK. ನೋಡಿರಿ, GK ಕರೆಂಟ್ ಅಫೇರ್ಸ್ ನಾನು ಹೇಳ್ತೀನಿ, ಉಳ್ಕಿದ ನಂಗೆ ಸಂಬಂಧ ಇಲ್ಲ. ಓಕೆ, ಅಂದರೆ ನಂಗೆ ನಾನು ಎದರಲ್ಲಿ ವೆಲ್ ಇದ್ದೀನಿ ಅದನ್ನು ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ನಾವು ಅದರಲ್ಲಿ ಅಕ್ಯುರೇಟ್ ಆಗಿರ್ತೀವಿ. ಸೊ ಅದನ್ನು ನಾನು ಹೇಳ್ತೀನಿ. ಓಕೆ, ನೋಡಿರಿ, ನಾನು GK ಒಳಗೆ ನಾನು ಒಳ್ಳೆ ರೆಸ್ಪಾನ್ಸ್ ಐತಿ. GK ಒಳಗೆ ನಾನು ಹಲವಾರು ಜನ ಆಫ್ಲೈನ್ ಮತ್ತು ಆನ್ಲೈನ್ ಎರಡು ಕಡೆ ಟೀಚ್ ಮಾಡಿದ್ದೀನಿ, ನನಗೆ ಎಕ್ಸ್ಪೀರಿಯನ್ಸ್ ಐತಿ. ಸೊ ಇವಾಗ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನೀವು ಕಮೆಂಟ್ ಮುಖಾಂತರ ತಿಳಿಸಿ ಸರ್ GK ಸೀರೀಸ್ ಮಾಡಲ. GK ಸೀರೀಸ್ ಫಾರ್ ಆಲ್ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್. ಅರ್ಥ ಆಯ್ತಾ? ಸೊ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ ಸರ್, ನೀವು ಮಾಡಿದ್ರೆ ಡೆಫಿನೆಟ್ಲಿ ನಾನು ಮಾಡ್ತೀನಿ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲ್ಲ. ಆ್ಯಂಡ್ ಇವಾಗ SSGD ಸೀರೀಸ್ ನಡೆದೈತೆ. ಸೊ ಸೀರೀಸ್ ಮುಗಿದ ತಕ್ಷಣ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸ್ಟಾರ್ಟ್ ಮಾಡಬೇಡ, ನೋಟಿಫಿಕೇಶನ್ ಆದ ತಕ್ಷಣ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡ್ತೀನಿ. ಬಟ್ ಕಮೆಂಟ್ ಮುಖಾಂತರ ತಿಳಿಸ್ರಿ. ಇನ್ನೊಂದು ಹೇಳ್ತೀನಿ, ಈ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮಗೆ ಕರ್ನಾಟಕ ಸರ್ಕಾರ ಇನ್ಫಾರ್ಮೇಷನ್ ಎಲ್ಲವೂ ಕೂಡ ಅಂದರೆ ನೆಕ್ಸ್ಟ್ ನೋಟಿಫಿಕೇಶನ್ ಎಲ್ಲವನ್ನು ಅಪ್ಡೇಟ್ ನಿಮಗೆ ನಮ್ಮ ಗ್ರೂಪಲ್ಲಿ ಕೊಡ್ತಾ ಇರ್ತೀವಿ. ಮತ್ತು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ನೀವು ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ, ಹಲವಾರು ರೀತಿಯಂಥ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರಿ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನೊಂದು ಹೇಳಬೇಕು, ನೀವೇನಾದರೂ ಕರ್ನಾಟಕ ಸರ್ಕಾರ ಯಾವುದೇ ಎಕ್ಸಾಮ್ಸ್ ಏನೋ ಪ್ರಿಪ್ರೇಷನ್ ಮಾಡ್ತಾ ಅದರಲ್ಲೂ PC, KSRP ಮತ್ತು ಅರಣ್ಯ ಇಲಾಖೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಎಕ್ಸಾಮ್ ಇರ್ತಾವೆ, ಪ್ರಿಪ್ರೇಷನ್ ಮಾಡ್ತಿದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ವರ್ಷನ ತೊಗೊಂಡು ಪ್ರಿಪ್ರೇಷನ್ ಮಾಡಿರಿ. 100% ನಿಮಗೆ ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ತೊಗೊಂಡು ಪ್ರಿಪ್ರೇಷನ್ ಮಾಡಿ ಎಲ್ಲೊಂದು ಕಡೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಪ್ರಿಪ್ರೇಷನ್ ಮಾಡಿದ್ರೆ ನಿಮಗೆ ಲಾಸ್ ಏನೂ ಆಗಲ್ಲ. ಸೊ ಬೇರೆ ಎಕ್ಸಾಮ್ಸ್ ಆದ್ರೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸರ್ ಹೆಂಗೆ ತೊಗೊಳೋದಂದ್ರೆ ಸ್ಕ್ರೀನ್ ನಂಬರ್ ಕಾಣುತ್ತೆ, ನೀವು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಯಾರು ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತಾರೆ. ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತೀನಿ. ಅದು ಬುಕ್ ಇರಲ್ಲ, PDF ಇರ್ತದೆ. ನೀವು ಬೇಕಾದ್ರೆ ಪ್ರಿಂಟ್ ತೊಗೊರಿ. ಯಾಕಂದ್ರೆ ಬುಕ್ ಮಾಡಿದರೆ ತುಂಬ ಅಮೌಂಟ್ ಆಗುತ್ತೆ. ಸೊ ಅಷ್ಟೇ ಬೇಡ. ಸೊ ಕಡಿಮೆ ಅಮೌಂಟಲ್ಲಿ ತೊಗೊಂಡು ಪ್ರಿಪ್ರೇಷನ್ ಮಾಡಿರಿ. ನೀವು ಬೇಕಂದರೆ ಪ್ರಿಂಟ್ ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು, ಪ್ರಿಂಟ್ ಕೂಡ ಬರುತ್ತೆ. ಓಕೆ, ಸೊ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟಂದ್ರೆ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದಿನ ದಿವಸ ನಾನು ಎಲ್ಲರೂ ಟೇಕ್ ಕೇರ್. ಜೈ ಹಿಂದ್.